ಮಕರ ಸಂಕ್ರಾಂತಿ ಅಂದ್ರೆ ನಮ್ಮ ಮನೆಗಳಲ್ಲಿ ಎಳ್ಳು ಬೆಲ್ಲದ ಸಿಹಿಯ ಘಮ ಹರಡುವ ಹಬ್ಬ. ಆದ್ರೆ ಈ ಸಂಕ್ರಾಂತಿಯಲ್ಲಿ ಎಳ್ಳಿಗೆ ಯಾಕೆ ಇಷ್ಟೊಂದು ಮಹತ್ವ, ಎಳ್ಳಿನ ಉಪಯೋಗಗಳೇನು ಎನ್ನುವ ಪ್ರಶ್ನೆಗಳಿಗೆ ಉತ್ತರ ನೀಡುವಂತಹ ವೈಜ್ಞಾನಿಕ ಹಾಗೂ ಧಾರ್ಮಿಕ ಅರ್ಥ ಈ ಹಬ್ಬದ ಹಿಂದಿದೆ. ತನ್ನ ಪ್ರಕಾರ ಬೆಳಕಿನಿಂದ ಭೂಮಿಯ ಸಕಲ ಜೀವರಾಶಿಗಳಿಗೆ ಬೆಳಕು ನೀಡುವ ಸೂರ್ಯನು ದೇವನು ಮಾತ್ರವಲ್ಲ, ಆರೋಗ್ಯದ ಮೂಲವೂ ಹೌದು. ಮಾಗಿಯ ಚಳಿಗಾಲದಲ್ಲಿ ಜಡವಾಗುವ ದೇಹವನ್ನ ಉತ್ತರಾಯಣದ ಕಾಲದಲ್ಲಿ ತನ್ನ ತೀಕ್ಷ್ಣ ಕಿರಣಗಳಿಂದ ಚೈತನ್ಯಗೊಳಿಸುವವನು ಸೂರ್ಯ. ಸೂರ್ಯನು ತನ್ನ ಪಥವನ್ನ ಬದಲಾಯಿಸಿ ಮಕರ ರಾಶಿಗೆ ಪ್ರವೇಶಿಸುವ ಪುಣ್ಯ ಕ್ಷಣವೇ ಈ ಮಕರ ಸಂಕ್ರಮಣ. ಸೂರ್ಯನು ದಕ್ಷಿಣಯಾನದಿಂದ ಉತ್ತರಾಯಣಕ್ಕೆ ಚಲಿಸುವ ಈ ಪರ್ವಕಾಲದ ನಂತರ ಸೂರ್ಯನ ತಾಪ ಹೆಚ್ಚಾಗುತ್ತೆ. ಇದರೊಂದಿಗೆ ಹಗಲಿನ ಸಮಯ ಕ್ರಮೇಣ ವೃದ್ಧಿಯಾಗುತ್ತೆ, ರಾತ್ರಿ ಅವಧಿ ಕಡಿಮೆಯಾಗ್ತದೆ, ಇರುಳು ಕಡಿಮೆಯಾಗಿ ಬೆಳಕು ದೀರ್ಘವಾಗುವುದು ಪ್ರಕೃತಿಯಲ್ಲಿ ಹೊಸ ಚೇತನವನ್ನ ತಂದುಕೊಡುತ್ತೆ. ಸಂಕ್ರಮಣ ಅಂದ್ರೆ ಸೂರ್ಯನ ಚಲನೆ. ಕ್ರಮಣ ಎಂಬುದು ಸಂಸ್ಕೃತದಲ್ಲಿ ಹೆಜ್ಜೆ ಇಡುವುದನ್ನ ಸೂಚಿಸುತ್ತದೆ. ಅಂದ್ರೆ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಾಗುವ ಪ್ರಕ್ರಿಯೆ ಈ ಸಂಕ್ರಮಣ. ವರ್ಷದಲ್ಲಿ 12 ಸಂಕ್ರಾಂತಿಗಳು ಇದ್ರೂ ಅವುಗಳಲ್ಲಿ 2 ಅತ್ಯಂತ ಪ್ರಮುಖವಾಗಿದೆ. ಒಂದು ಕರ್ಕಾಟಕ ಸಂಕ್ರಾಂತಿ ಮತ್ತು ಇನ್ನೊಂದು ಮಕರ ಸಂಕ್ರಾಂತಿ. ಉತ್ತರಾಯಣವನ್ನ ಸ್ವರ್ಗದ ಬಾಗಿಲು ತೆರೆದುಕೊಳ್ಳುವ ಕಾಲವೆಂದು ಶಾಸ್ತ್ರಗಳು ಹೇಳ್ತವೆ. ಇದಕ್ಕೆ ಕಾರಣ ಮಹಾಭಾರತದ ಕಾಲದಲ್ಲಿ ಭೀಷ್ಮ ಪಿತಾಮಹರು ಉತ್ತರಾಯಣದ ಆರಂಭವಾಗುವವರೆಗೂ ಪ್ರಾಣತ್ಯಾಗವನ್ನ ಮುಂದೂಡಿದ್ರು ಎಂಬ ಕತೆ ಪ್ರಸಿದ್ಧವಾಗಿದೆ. ಭಾರತದ ವಿವಿಧ ಭಾಗಗಳಲ್ಲಿ ಸಂಕ್ರಾಂತಿಯನ್ನ ಪ್ರಾದೇಶಿಕ ಸಂಸ್ಕೃತಿಗೆ ತಕ್ಕಂತೆ ವಿಭಿನ್ನವಾಗಿ ಆಚರಿಸಲಾಗುತ್ತೆ. ತಮಿಳುನಾಡಿನಲ್ಲಿ ರೈತರು ಹೊಸ ಬೆಳೆಯನ್ನ ಕಟಾವು ಮಾಡಿ ಅದರಿಂದ ಪೊಂಗಲ್ ತಯಾರಿಸಿ ಹಬ್ಬವನ್ನ ಆಚರಿಸ್ತಾರೆ. ಕರ್ನಾಟಕದಲ್ಲಿ ಮಾತ್ರ ಎಳ್ಳು ಬೆಲ್ಲ ಬೀರುವ ಮೂಲಕ ಸಂಕ್ರಾಂತಿಯ ಸಂಭ್ರಮವನ್ನ ವ್ಯಕ್ತಪಡಿಸ್ತಾರೆ. ಈ ದಿನ ರೈತರು ತಾವು ಬೆಳೆದ ಧಾನ್ಯ, ಕಬ್ಬನ್ನ ದೇವಸ್ಥಾನಗಳಿಗೆ ಹಾಗೂ ನೆರೆಹೊರೆಯವರೊಂದಿಗೆ ಹಂಚ್ತಾರೆ. ಜೊತೆಗೆ ಎಳ್ಳು ಬೆಲ್ಲವನ್ನ ಬಂಧು ಮಿತ್ರರಿಗೆ ನೀಡಿ ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ ಎಂದು ಬಾಂಧವ್ಯವನ್ನ ಗಟ್ಟಿಗೊಳಿಸ್ತಾರೆ. ಹಂಚಿ ತಿನ್ನುವ ಈ ಸಂಸ್ಕೃತಿಯ ಮೂಲಕ ಕೋಪ, ದ್ವೇಷ, ಅಸಮಾಧಾನವನ್ನ ಬದಿಗಿಟ್ಟು ಸಂತೋಷವನ್ನ ಹಂಚಿಕೊಳ್ಳಲಾಗುತ್ತೆ. ಇದರ ಹಿಂದೆ ವೈಜ್ಞಾನಿಕ ಕಾರಣವೂ ಇದೆ. ಚಳಿಗಾಲದ ಶೀತ ವಾತಾವರಣದಲ್ಲಿ ಎಳ್ಳು ಮತ್ತು ಬೆಲ್ಲ ದೇಹಕ್ಕೆ ಅಗತ್ಯವಾದ ಉಷ್ಣತೆಯನ್ನು ನೀಡುವುದರ ಜೊತೆಗೆ ಆರೋಗ್ಯಕ್ಕೂ ಲಾಭಕಾರಿಯಾಗಿದೆ. ಕೆಲವು ಪ್ರದೇಶಗಳಲ್ಲಿ ಎಳ್ಳಿನ ಜೊತೆಗೆ ನೆಲಗಡಲೆ, ಕೊಬ್ಬರಿ, ಬೆಲ್ಲ, ಹುರಿಗಡಲೆ ಹಾಗೂ ಬಿಳಿ ಎಳ್ಳನ್ನ ಸೇರಿಸಿ ಮನೆಯ ಮಹಿಳೆಯರು, ಸ್ನೇಹಿತರು ಮತ್ತು ಬಂಧುಗಳಿಗೆ ಸಡಗರದಿಂದ ಹಂಚುತ್ತಾರೆ. ಕೊಬ್ಬರಿ ಹಾಗೂ ನೆಲಗಡಲೆಯಲ್ಲಿ ಇರುವ ಎಣ್ಣೆಯ ಅಂಶಗಳು ಚಳಿಗಾಲದಲ್ಲಿ ತ್ವಚೆಯ ಆರೈಕೆಗೆ ಸಹಾಯ ಮಾಡುತ್ತೆ. ಅದರಿಂದ ಈ ಸಿಹಿ ಮಿಶ್ರಣವನ್ನ ಹಂಚುವ ಸಂಪ್ರದಾಯವು ರೂಢಿಯಲ್ಲಿದೆ. ಸಂಕ್ರಾಂತಿಯ ಸಂದರ್ಭದಲ್ಲಿ ಕೆಲವೆಡೆ ಗಾಳಿಪಟ ಹಾರಿಸುವ ಸಂಭ್ರಮವೂ ಕಂಡು ಬರುತ್ತೆ. ಗಂಡು ಮಕ್ಕಳಿಗೆ ಆಕಾಶದಲ್ಲಿ ಗಾಳಿಪಟ ಹಾರಿಸುವ ಉತ್ಸಾಹವಿದ್ರೆ, ಹೆಣ್ಣು ಮಕ್ಕಳಿಗೆ ಬಣ್ಣ ಬಣ್ಣದ ರಂಗೋಲಿಯನ್ನ ಬಿಡಿಸುವ ಸಂಭ್ರಮ ಹೆಚ್ಚಾಗಿರುತ್ತೆ. ಗ್ರಾಮೀಣ ಪ್ರದೇಶಗಳಲ್ಲಿ ಊರಿಗೆ ಊರೇ ಸುಗ್ಗಿ ಸಂಕ್ರಾಂತಿಯ ಉಲ್ಲಾಸದಲ್ಲಿ ಮಿಂದು ರಂಗೇರಿಸುವ ಕ್ಷಣವಾಗಿರುತ್ತೆ. ಮಕರ ಸಂಕ್ರಾಂತಿ ಬಂದ್ರೆ ಎಲ್ಲೆಡೆ ಎಳ್ಳು ಬೆಲ್ಲದ ಪರಿಮಳ ಹರಡತ್ತೆ. ಮಕರ ಸಂಕ್ರಮಣ ದಿನ ಬೆಳಗ್ಗೆ ಬೇಗ ಎದ್ದು ದೇಹಕ್ಕೆ ಎಳ್ಳೆಣ್ಣೆ ಹಚ್ಚಿ ಸ್ನಾನ ಮಾಡಿ ದೇವರಿಗೆ ಎಳ್ಳೆಣ್ಣೆಯ ದೀಪ ಬೆಳಗುವುದು ಸಂಪ್ರದಾಯ. ಎಳ್ಳು ಪಾಪ ಪರಿಹಾರದ ಸಂಕೇತವೆಂದು ನಂಬಲಾಗಿರುವುದರಿಂದ ಸಂಕ್ರಾಂತಿಯಂದು ಎಳ್ಳಿನ ದಾನ ಮಾಡಿದ್ರೆ ಸಕಲ ಪಾಪಗಳು ನಿವಾರಣೆಯಾಗಿ ಶ್ರೇಯಸ್ಸು ಲಭಿಸುತ್ತದೆ ಎಂಬ ನಂಬಿಕೆ ಜನಮನದಲ್ಲಿ ಗಟ್ಟಿಯಾಗಿ ನೆಲೆಸಿದೆ. ಹೀಗಾಗಿ ಈ ಒಂದು ಮಕರ ಸಂಕ್ರಮಣದಂದು ಎಳ್ಳನ್ನ ದಾನ ಮಾಡ್ತಾರೆ.